ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಟರ್ಮರಿಕ್ ವ್ಯಾಕ್ಸ್ ಪೌಡರ್ ಹೇಗೆ ಮಾಡ್ಕೊಂಡು ಬರೋದು ಇನ್ಸ್ಟಂಟ್ ಹೇರ್ ರಿಮೂವಲ್ ಅಂತ ನೋಡೋಣ. ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಯಾಕೆ ತೊಗೋತಾ ಇದ್ದೀನಿ ಅಂತಂದರೆ, ಇದು ಬಂದುಬಿಟ್ಟು ನಿಮಗೆ ಎಕ್ಸ್ಫೋಲಿಯೇಟ್ ಆಗಿರುತ್ತಲ್ಲ ಸ್ಕಿನ್ನು, ಅದರದ್ದು ಡೆಡ್ ಸ್ಕಿನ್ ಎಲ್ಲ ತೆಗೆದಾಕುತ್ತೆ. ಸೊ ಮತ್ತು ಹೇರ್ ಫಾಲಿಕಲ್ಸ್ನ ಬ್ರೇಕ್ ಮಾಡುತ್ತೆ. ಸೊ ಆವಾಗ ಅದು ನಿಮಗೆ ಗ್ರೋತು ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಕೂಡ ಡೆಡ್ ಸ್ಕಿನ್ ಹೋಗೋದ್ರಿಂದ ಚೆನ್ನಾಗಾಗುತ್ತೆ. ಅದಕ್ಕೆ ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೆಕೆಂಡಲ್ಲಿ ನಾನು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ನ್ಯಾಚುರಲ್ ಆಗಿಯೇ ನಿಮಗೆ ಹೇರ್ ಗ್ರೋತನ್ನು ಕಡಿಮೆ ಮಾಡುತ್ತೆ. ಸೊ ರೆಗ್ಯುಲರ್ ಯೂಸಿಂದ ನಿಮಗೆ ಹೇರ್ ಗ್ರೋತು ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಅರಿಶಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಬೇರಿಯಮ್ ಸಲ್ಫೈಡ್ ಅಂತ ಬರುತ್ತೆ. ಇದು ಒಂದು ನಾನ್ ಆರ್ಗ್ಯಾನಿಕ್ ಕಾಂಪೌಂಡು. ಇದನ್ನು ನಿಮಗೆ ಏರ್ ರಿಮೂವಲಲ್ಲಿ ಬಳಸ್ತಾರೆ. ನಿಮಗೆ ಇನ್ಸ್ಟಂಟಾಗಿ ಏರ್ ರಿಮೂವ್ ಆಗಬೇಕಂದ್ರೆ ಇದನ್ನು ಬಳಸಿದರೆ ನಿಮಗೆ ಇನ್ಸ್ಟಂಟಾಗಿ ಏರ್ ರಿಮೂವ್ ಆಗುತ್ತೆ ಮತ್ತು ಸೇಫ್ ಟು ಯೂಸ್. ಸೊ ಹಾಗಾಗಿ ನಾನು ಇಲ್ಲಿ ತಗೋತೀನಿ. ಇದನ್ನು ಯೂಸ್ ಮಾಡಿಕೊಂಡು ಎಷ್ಟೋ ಜನ ಆನ್ಲೈನಲ್ಲೆಲ್ಲ ಏರ್ ರಿಮೂವಲ್ ಪೌಡರ್ ಅಂತ ಎಲ್ಲ ಸೇಲ್ ಮಾಡ್ತಾರೆ. ಸೊ ಸೈಡ್ ಎಫೆಕ್ಟ್ಸ್ ಅಂತ ಎಲ್ಲ ಏನೂ ಇಲ್ಲ. ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಮಾತ್ರ ಪ್ಯಾಚ್ ಟೆಸ್ಟ್ ಮಾಡಬೇಕು. ನಾವಿವಾಗ ಏನು ಮಾಡ್ತಾಯಿದ್ದೀವಿ, ಈ ಏರ್ ರಿಮೂವಲ್ ಕ್ರೀಮ್ನ ಇದನ್ನು ನೀವು ಹ್ಯಾಂಡ್ಗೆ ಮತ್ತು ಕಾಲಿಗೆ ಯೂಸ್ ಮಾಡ್ಬೋದು ಹೇರ್ ರಿಮೂವ್ ಮಾಡೋಕ್ಕೆ. ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಮಾತ್ರ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬಾರ್ದು. ಇವನ್ ನಾರ್ಮಲ್ ಸ್ಕಿನ್ ಇದ್ದವರು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಬೇರಿಯಮ್ ಸಲ್ಫೇಟ್ ತುಂಬ ಸ್ಮೆಲ್ ಇರೋದ್ರಿಂದ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ನ ಹಾಕೋತಾ ಇದ್ದೀನಿ. ಏಕೆಂತಂದರೆ ಅದು ತುಂಬ ಘಾಟ್ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಮಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ. ಸೊ ಮಾಸ್ಕ್ ಹಾಕ್ಕೊಂಡು ಮಾಡಿ. ಸೊ ಆವಾಗ ಅಷ್ಟು ಸ್ಮೆಲ್ ಆಗೋಲ್ಲ. ಹಾಗಾಗಿ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಎಲ್ಲ ನೀಟಾಗಿ ಮಿಕ್ಸ್ ಆಗಿರಬೇಕು. ಆವಾಗಲೇ ನಾವು ಅಪ್ಲೈ ಮಾಡ್ಕೊಂಡಾಗ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ನೆಕ್ಸ್ಟ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಸ್ಪೂನ್ ತೊಗೋತಾ ಇದ್ದೀನಿ. 2 ಸ್ಪೂನ್ ತಗೊಂಡು ನೀವು ರೋಸ್ ವಾಟರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ವಾಟರ್ ಆದರೂ ಯೂಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ಪೇಸ್ಟ್ ಥರ ಮಾಡಿಕೊಂಡು ಇದನ್ನು ಹ್ಯಾಂಡ್ಗೆ ಅಥವಾ ಲೆಗ್ಗಿಗೆ ಯೂಸ್ ಮಾಡಿ. ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಜಸ್ಟ್ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೇನು ಇರಿಟೇಷನ್ ಅಂತ ಅನ್ನಿಸ್ಲಿಲ್ಲ ಅಂತಂದರೆ, ಸೊ ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ಗೋಲ್ಡು ಸಿಲ್ವರು ಏನೂ ಹಾಕಬೇಡಿ. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಪೇಸ್ಟ್ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಹ್ಯಾಂಡ್ ಮೇಲೆ ಹಾಕಿ ಡೆಮೋ ತೋರಿಸ್ತೀನಿ. ನನ್ನ ಹ್ಯಾಂಡಲ್ಲಿ ತುಂಬ ಕೂದಲು ಗ್ರೋತ್ ಇದೆ. ಸೊ ಇವಾಗ ಕೂದಲು ಯಾವ ಕಡೆಗೆ ಬೆಳೆದಿದೆ ಆ ಕಡೆಗೆ ನಾವು ಹಾಕ್ತಾ ಬರಬೇಕಾಗುತ್ತೆ ಈ ಪೇಸ್ಟನ್ನ. ಸೊ ನಾನಿವಾಗ ಇದು ಹ್ಯಾಂಡ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರನೇ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಕೂದಲಿದ್ರೆ ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿ ಪೇಸ್ಟನ್ನ. ತುಂಬ ಕಡಿಮೆ ಇದ್ದರೆ ನಾರ್ಮಲಾಗಿ ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಹಾಕಬೇಡಿ, ನಾರ್ಮಲ್ ಆಗಿರಲಿ. ತುಂಬ ಗ್ರೋತ್ ಇದ್ದವ್ರು ಮಾತ್ರ ಸ್ವಲ್ಪ ತಿಕ್ಕಾಗಿ ಹಾಕ್ಕೊಂಡು 15ರಿಂದ 20 ನಿಮಿಷ ಬಿಟ್ಟಾಗ ನಿಮಗೆ ಹೇರೆಲ್ಲ ಫುಲ್ಲು ರಿಮೂವ್ ಆಗುತ್ತೆ. ಸೊ ಇದು ಅಪ್ಲೈ ಮಾಡ್ಕೊಳೋದು ಹೀಗೆ. ಆಮೇಲೆ ನಾನು ನಿಮಗೆ ರಿಮೂವ್ ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ. ಮತ್ತು ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಏನಾದರೂ ಡೌಟ್ ರಿಲೇಟೆಡ್ ಈ ವಿಡಿಯೋಸ್ ಇದೆ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಇವಾಗ ನೋಡಿ 15 ನಿಮಿಷ ಆಗಿದೆ ನಾನು ಅಪ್ಲೈ ಮಾಡಿ. ಯಾವುದಾದ್ರೂ ಕಾಟನ್ ಕ್ಲಾತ್ ತಗೊಳ್ಳಿ, ಇಲ್ವಾ ಸ್ಪಂಜ್ ಇರುತ್ತಲ್ಲ ಅದನ್ನು ತಗೊಂಡು ಕೂದಲು ಹೇಗೆ ಬೆಳೆದಿರುತ್ತೆ ಅದರ ಆಪೋಸಿಟ್ ಡೈರೆಕ್ಷನ್ಸಿಗೆ ನೀವು ಅದನ್ನು ಒರೆಸ್ತಾ ಬಂದಾಗ ನಿಮಗೆ ಕಂಪ್ಲೀಟಾಗಿ ಹೇರು ರಿಮೂವ್ ಆಗುತ್ತೆ. ಯಾವ ಕಡೆಯೂ ಹೇರು ಉಳ್ಕೊಂಡಿರಲ್ಲ. ನಿಮ್ಗೆ ಇನ್ಸ್ಟಂಟಾಗಿ ಬೇಕು ಅಂದಾಗ ನೀವು ಈ ಥರ ಮಾಡ್ಕೊಳ್ಬೋದು. ಬೇರಿಯಮ್ ಸಲ್ಫೇಟ್ ನಿಮಗೆ ಆನ್ಲೈನ್ ಶಾಪಲ್ಲೆಲ್ಲ ಸಿಗುತ್ತೆ. ಆರಾಮಾಗಿ ಬೈ ಮಾಡಿಕೊಂಡು ಪ್ರತಿಯೊಬ್ಬರು ಎಲ್ಲಾದರೂ ಫಂಕ್ಷನ್ಸಿಗೆ ಹೋಗಬೇಕು ಅಂದರೆ ಇನ್ಸ್ಟೆಂಟಾಗಿ ಮಾಡಿಕೊಂಡು ಇದನ್ನು ಯೂಸ್ ಮಾಡಿಕೊಂಡು ಹೋಗ್ಬೋದು. ಇದಾದಮೇಲೆ ನೀವು ಮಾಯ್ಶ್ಚರೈಸರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹ್ಯಾಂಡು. ಇವನ್ ಏನು ಪೈನ್ ಇರಲ್ಲ, ಏನಿರಲ್ಲ. ಈಸಿಯಾಗಿ ನಿಮಗೆ ಮನೆಯಲ್ಲೇ ಹೇರೆಲ್ಲ ರಿಮೂವ್ ಆಗುತ್ತೆ. ವ್ಯಾಕ್ಸಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಆ ಪೇಯ್ನ್ ಎಲ್ಲ ತಡ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ತುಂಬ ಈಸಿ ಪ್ರೋಸೆಸ್ಸು. ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತಿದ್ರೆ, ನಾವು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಇಂಗ್ರೀಡಿಯೆಂಟ್ ಡೀಟೇಲ್ಸ್ ನೋಡಿದ್ದೀನಿ, ಅದೇ ಥರ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಪೌಡರ್ ಇದೆ ನೋಡಿ, ಕಲರ್ ಇದೆ. ಥ್ಯಾಂಕ್ ಯು ಸೋ ಮಚ್.